Dear students, we were discussing about that a concept it's said to be living word. Living word ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ಈ ರೀತಿಯ ಲಿವಿಂಗ್ ವರ್ಡ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗೆ ಸೊ ವಿ ವಿಲ್ ಲರ್ನ್ ಅಬೌಟ್ ದಟ್. ಸೊ ಹೌ ದ ಲಿವಿಂಗ್ ಆರ್ಗನಿಸಮ್ ಅಂದ್ರೆ ನಾನು ಯಾವ ರೀತಿ ಐಡೆಂಟಿಫೈ ಮಾಡ್ತೀನಿ, ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರಮುಖವಾದ ಒಂದು ಗುಣಲಕ್ಷಣಗಳು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ. ನಾನು ಅದನ್ನ ಜೀವಿ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಈ ರೀತಿಯಾದ ಗುಣಲಕ್ಷಣಗಳು ಇರಬೇಕು, ಆ ರೀತಿಯಾದ ಗುಣಲಕ್ಷಣಗಳಿದ್ರೆ ಮಾತ್ರ ಅದನ್ನ ಜೀವಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಲೈಕ್ ಅದೇ ರೀತಿಯಾಗಿ ಒಂದು ಲಿವಿಂಗ್ ವರ್ಡ್ ವಿಷಯಕ್ಕೆ ಬಂದ್ರೆ ಸೊ ಮೈಕ್ರೋಬ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಅದನ್ನ ಸಪರೇಟ್ ಆಗಿ ಕ್ಯಾಟಗರೀಸ್ ನ ಗ್ರೂಪ್ ಅನ್ನ ಮಾಡ್ತಾ ಹೋಗ್ತೀವಿ. ಆ ರೀತಿಯಾದ ಗ್ರೂಪ್ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಥವಾ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ನಾವು ಕರೀತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ವಾಟ್ ಇಸ್ ಮೆಂಟ್ ಬೈ ಟ್ಯಾಕ್ಸಾನಮಿಕ್ ಅಂತ ಹೇಳ್ತಾರೆ, ಅರೇಂಜ್ಮೆಂಟ್ ಅಂತ ಹೇಳ್ಬಹುದು. ಇಟ್ ಮೀನ್ಸ್ ದಟ್ ಒಂದೊಂದು ಪರ್ಟಿಕ್ಯುಲರ್ ಗ್ರೂಪಿಗೆ ಆ ಒಂದು ಜೀವಿ ಯಾವ ಒಂದು ಇರ್ತಕ್ಕಂಥ ಗುಣಲಕ್ಷಣಗಳನ್ನ ನಾವು ನೋಡಿ ಅದು ಯಾವ ರೀತಿಯಾದ ಗುಂಪಿಗೆ ಸೇರುತ್ತೆ ಅಂತಕ್ಕಂಥ ಒಂದು ಗುಂಪನ್ನ ಸೇರಿಸಿ ವಾಟ್ ಎವರ್ ಅದಕ್ಕೆ ನೇಮ್ ಅನ್ನ ಮಾಡ್ತೀವಿ. ಸೊ ಐಡೆಂಟಿಫಿಕೇಶನ್ ಕಂಡುಹಿಡಿತೀವಿ, ನಾಮನ್ಕ್ಲೇಚರ್ ನ ಮಾಡ್ತೀವಿ, ಅದಕ್ಕೆ ಕೆಲವೊಂದು ರೂಲ್ಸ್ ಗಳಿವೆ. ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಅರೇಂಜ್ಮೆಂಟ್ ನ ಈ ಒಂದು ನಿರ್ದಿಷ್ಟವಾದ ಗುಂಪಿಗೆ ಸೇರುತ್ತೆ, ಸಸ್ಯಕ್ಕೆ ಸೇರುತ್ತೋ, ಪ್ರಾಣಿಗಳಿಗೆ ಸೇರುತ್ತೋ ಅಥವಾ ಸೂಕ್ಷ್ಮಾಣು ಜೀವಿಗಳಿಗೆ ಸೇರುತ್ತೋ ಆ ರೀತಿಯಾದ ಗುಣಲಕ್ಷಣಗಳನ್ನು ನೋಡಿ ಅದನ್ನ ಕ್ಯಾಟಗರೀಸ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ 7 ರೀತಿಯಾದ ಕ್ಯಾಟಗರೀಸ್ ರ್ಯಾಂಕ್ ಅಥವಾ ಟ್ಯಾಕ್ಸಾಗಳು ಬರ್ತಾ ಹೋಗುತ್ತೆ, ಅದೆಲ್ಲರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ ಲಾಸ್ಟ್ ಕ್ಲಾಸ್. ಸೊ ಟುಡೇ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಟ್ ಟ್ಯಾಕ್ಸಾನಮಿಕ್ ಐಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ಸೊ ಈ ಒಂದು ಟ್ಯಾಕ್ಸಾನಮಿಕ್ ಐಸ್ ನ ಬಗ್ಗೆ ನೀವು ತಿಳ್ಕೊಳ್ತಾರೆ ವಾಟ್ ಇಟ್ ಮೀನ್ಸ್ ಅಂತ ಹೇಳಿದ್ರೆ ಟ್ಯಾಕ್ಸಾನಮಿ ಅಂದ್ರೆ ನನಗೆ ಗೊತ್ತಿದೆ, ಅರೇಂಜ್ಮೆಂಟ್ ಅಂತ ಗೊತ್ತಿದೆ ಅಲ್ಲ. ಟ್ಯಾಕ್ಸಾನಮಿ ನಥಿಂಗ್ ಬಟ್ ಅರೇಂಜ್ಮೆಂಟ್ ಆಫ್ ದಿ ಪರ್ಟಿಕ್ಯುಲರ್ ಕ್ಯಾಟಗರಿ, ಅರೇಂಜ್ಮೆಂಟ್ ಆಫ್ ದಿ ಆರ್ಗನಿಸಮ್ಸ್ into their particular or respective categories, we can say like that. So what we mean by taxonomic types means for those kind of the categorization, ಆ ರೀತಿಯಾದ ಒಂದು ಗ್ರೂಪ್ ಅನ್ನ ಮಾಡಲಿಕ್ಕೆ ಅಥವಾ ಕ್ಯಾಟಗರೀಸ್ ನ ಮಾಡಲಿಕ್ಕೆ ಒಂದೊಂದು ಗುಂಪಿಗೆ ಸೇರಿಸಲಿಕ್ಕೆ ಕೆಲವೊಂದು ಸೊ ನನಗೆ ಕಣ್ಣಿ ಕಾಣಿಸ್ತಿದೆ ಅಂದ್ರೆ ಆ ಒಂದು ಜೀವಿಗಳನ್ನ ಕ್ಯಾಟಗರೀಸ್ ಮಾಡ್ತೀನಿ, ಅದನ್ನ ನೋಡ್ತೀನಿ, ಅದಿರ್ತಕ್ಕಂಥ ಗುಣಲಕ್ಷಣಗಳನ್ನ ನೋಡ್ತೀನಿ, ಅದಾದ್ಮೇಲೆ ಅದನ್ನು ನಿರ್ದಿಷ್ಟವಾದ ಗುಂಪಿಗೆ ಸೇರಿಸ್ತೀನಿ. ಬಟ್ ಟ್ಯಾಕ್ಸಾನಮಿಕ್ ಐಸ್ ಏನಕ್ಕೆ ಅಂದ್ರೆ ಆ ರೀತಿಯ ಗುಂಪಿಗೆ ಸೇರಿಸಿದ ಮೇಲೆ ಕೆಲವೊಂದು ವಿನಾಶದ ಅಂಚೆ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂತೀವಿ. ಆ ರೀತಿಯ ಒಂದು ಸಸ್ಯಗಳಿರ್ಬೋದು ಪ್ರಾಣಿಗಳಿರ್ಬೋದು ಒಂದೋ ಎರಡೋ ಇರಬೇಕು ಅಲ್ಲ. ಸೊ ನಾನು ಯಾವ್ದೋ ಒಂದು ಪ್ಲಾಂಟ್ ನ ಬಗ್ಗೆ ಬುಕ್ಕಲ್ಲಿ ಓದಿದ್ದೀನಿ, ಆ ಒಂದು ಪ್ಲಾಂಟ್ ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂದ್ರೆ ಅದು ಎಲ್ಲೆಲ್ಲೂ ಇರಲ್ಲ, ಯಾವ್ದೋ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಲ್ಯಾಂಡ್ ಅಲ್ಲಿ ಮಾತ್ರ ಇರುತ್ತೆ ಅಲ್ಲ. ಸೊ ಯಾವ್ದೋ ಒಂದು ಅನಿಮಲ್ ನ ನೋಡ್ಬೇಕು, ಲಯನ್ ನ ಟೈಗರ್ ನ ಇರ್ಬೋದು, ಬಟ್ ನಾನು ಬುಕ್ಕಲ್ಲಿ ಓದ್ತೀನಿ, ಲೈವ್ ಆಗಿ ನೋಡ್ಬೇಕು ಅಂದ್ರೆ ಸೊ ಅದಕ್ಕೆ ನಾವು ಸೊ ವಾಟ್ ಆರ್ ನಾನು ನೆನೆಸ್ಕೊಂತಿದ್ದಾಗ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿಯಾಗಿ ಕ್ಯಾಟಗರಿ ಮಾಡಿರ್ತಕ್ಕಂಥ ಅನಿಮಲ್ಸ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಸೊ ಅಥವಾ ಇನ್ನೂ ಕಂಡಿದ್ದೆ ಇಲ್ಲ ಅದನ್ನೆಲ್ಲ ನಾನು ಪ್ರಿಸರ್ವ್ ಮಾಡಿಟ್ಟಿರ್ತೀನಿ, ಓಕೆ, ಶೇಖರಣೆ ಮಾಡಿಟ್ಟಿರ್ತೀನಿ. ಅದ್ರ ಬಗ್ಗೆ ಇನ್ನೂ ಫರ್ದರ್ ಸ್ಟಡೀಸ್ ನ ಮಾಡಬೇಕು ಅಂದ್ರೆ ಆಗ ಈ ರೀತಿಯಾದ ಒಂದು ಟ್ಯಾಕ್ಸಾನಮಿಕ್ ಐಸ್ ಗಳು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಈ ರೀತಿಯ ಟ್ಯಾಕ್ಸಾನಮಿಕ್ ಐಸ್ ಪ್ಲಾಂಟ್ಸ್ ಇರುತ್ತೆ, ಅನಿಮಲ್ಸ್ ಇರುತ್ತೆ, ಮೈಕ್ರೋಬ್ಸ್ ಕೂಡ ಇರುತ್ತೆ. ಇಟ್ಸ್ ಪ್ರಿಸರ್ವ್ ಮಾಡಿ ಇಟ್ಟಿರ್ತೀವಿ. ಓಕೆ, ಸೊ ವಾಟ್ ಎವರ್ ದಟ್ ಅದನ್ನ ನಾವು ಟ್ಯಾಕ್ಸಾನಮಿಕ್ ಐಸ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ಟ್ಯಾಕ್ಸಾನಮಿಕ್ ಐಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ನಾನು ಅವಾಗಲೇ ಇದ್ದಾಗ ವಾಟ್ ಇಸ್ ಮೆಂಟ್ ಬೈ ಟ್ಯಾಕ್ಸಾನಮಿಕ್ ಐಸ್ ಅಂತ ಹೇಳ್ತಾವ್ರೆ. ಸೊ ವಾಟ್ ಆರ್ ದ ಒಬ್ಬ ಟ್ಯಾಕ್ಸಿಕಾಲಜಿಸ್ಟ್ ಅಂತ ಹೇಳ್ತಾ ಹೋದ್ರೆ, ಓಕೆ, ಟ್ಯಾಕ್ಸಿಕಾಲಜಿಸ್ಟ್ ಅಂತ ಹೇಳ್ತಾವ್ರೆ ಅಥವಾ ಟ್ಯಾಕ್ಸಾನಮಿ ಬಗ್ಗೆ ಸೊ ನೇಮಿಂಗ್ ಐಡೆಂಟಿಫಿಕೇಶನ್ ಮತ್ತೆ ಕ್ಲಾಸಿಫಿಕೇಶನ್ ಇನ್ವಾಲ್ವ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿಯ ಟ್ಯಾಕ್ಸಾನಮಿಸ್ಟ್ ಅಂತ ಕರಿತಾ ಹೋಗ್ತಾರೆ. ಆ ರೀತಿಯಾದ ಟ್ಯಾಕ್ಸಾನಮಿ ಕೆಲಸನ ಮಾಡಬೇಕು ಅಂದ್ರೆ ಸೊ ಸ್ಟಡೀಸ್ ಮಾಡಬೇಕು ಅಂದ್ರೆ ಎಷ್ಟೋ ರೀತಿಯಾದ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳ ಅವಶ್ಯಕತೆ ಇರುತ್ತೆ. ಓಕೆನಾ, ಸೊ ಲೈಕ್ ದಟ್ ಏನ್ ರೀತಿ ಅಂತ ಹೇಳಿದ್ರೆ ಸರ್ಟನ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಕ್ಯಾನ್ ಬಿ ಪ್ರಿಸರ್ವ್ಡ್, ಅದನ್ನ ಶೇಖರಣೆ ಮಾಡಿ ಇಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಕ್ಯಾನ್ ಬಿ ಪ್ರಿಸರ್ವ್, ಅದನ್ನ ಶೇಖರಣೆ ಮಾಡಿ ಇಡಬಹುದು. ಸೊ ಯಾವ ರೀತಿಯಾಗಿ ಇರ್ತಾರೆ ಅದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ವೈ ಶುಡ್ ಇಟ್ ಹ್ಯಾವ್ ಟು ಬಿ ಪ್ರಿಸರ್ವ್ಡ್ ಅಂತ ಹೇಳ್ತಾವ್ರೆ. ಸೊ ಸಮ್ ಕೈಂಡ್ ಆಫ್ ದಿ ಪ್ಲಾಂಟ್ಸ್, ಸಮ್ ಕೈಂಡ್ ಆಫ್ ದಿ ಅನಿಮಲ್ಸ್ ಆರ್ ಯೂಸ್ಫುಲ್ ಇನ್ ದಿ ಡಿಫರೆಂಟ್ ಕೈಂಡ್ಸ್ ಆಫ್ ಫೀಲ್ಡ್ಸ್. ಓಕೆ, ಎಷ್ಟೋ ರೀತಿಯಾದ ಒಂದು ಕ್ಷೇತ್ರಗಳಲ್ಲಿ ಅದಕ್ಕೆ ಯೂಸ್ಫುಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಕೃಷಿ ಕ್ಷೇತ್ರದಲ್ಲಿ ಎಷ್ಟೋ ರೀತಿಯಾದ ಒಂದು ಪ್ಲಾಂಟ್ಸ್ ಗಳ ಅವಶ್ಯಕತೆ ನಮಗೆ ಇರುತ್ತೆ. ಸೊ ನೆಕ್ಸ್ಟ್ ಅದಾದರೆ ಇಂಡಸ್ಟ್ರೀಸ್, ಓಕೆ, ಕೈಗಾರಿಕೆಗಳಲ್ಲಿ ಏನಾದ್ರು ಒಂದು ಪ್ಲಾಂಟ್ಸ್ ಗಳನ್ನ ಅಥವಾ ಅನಿಮಲ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಒಂದು ಅವಶ್ಯಕತೆ ಅನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಫಾರೆಸ್ಟ್ರಿ, ಓಕೆ, ಅರಣ್ಯಗಳನ್ನ ಬೆಳೆಸಬೇಕು ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ಸ್ ನಾನು ಬೆಳೆಸಬೇಕು ಅಂದ್ರೆ ಅದನ್ನ ನಾನು ಶೇಖರಣೆ ಮಾಡಿ ಇಟ್ಟಿರಬೇಕು. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನ ಇಷ್ಟು ಒಂದಿಷ್ಟು ವರ್ಷಕ್ಕೆ
ಬರುತ್ತೆ, ಇಷ್ಟು ದಿನ ಆದ್ಮೇಲೆ ಬರುತ್ತೆ, ಇಷ್ಟು ವ್ಯಾಲ್ಯೂ ಇದೆ, ಅಥವಾ ಇಂಥ ಕಡೆಗೆ ಹೆಚ್ಚೆಚ್ಚುವಾಗಿ ಸಿಗುತ್ತೆ, ಆ ರೀತಿಯಾದ ಒಂದು ಕ್ಯಾಟಗರೀಸ್ ಅಥವಾ ಒಂದು ರೆಕಾರ್ಡ್ಸ್ ಏನಿರುತ್ತೆ ಅದನ್ನೆಲ್ಲ ನಾವು ಟ್ಯಾಕ್ಸಾನಮಿಕ್ ಗೈಡ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಯಾವ ರೀತಿಯ ಟ್ಯಾಕ್ಸಾನಮಿಕ್ ಗೈಡ್ಸ್ ಅಲ್ಲಿ ನಾವು ಪ್ರಿಸರ್ವ್ ಮಾಡ್ತೀವಿ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಅಂದ್ರೆ ವಿಚರ್ ಆಗಿ ವ್ಯಾಲ್ಯೂ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಕನ್ನ, ಇಂಡಸ್ಟ್ರೀಸ್ ಅಲ್ಲಿ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಕನ್ನ, ಫಾರೆಸ್ಟ್ರಿ ಅದನ್ನೇ ಒಂದು ಬೆಳೆಸಲಿಕ್ಕೆ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಕನ್ನ ಪ್ರಿಸರ್ವ್ ಮಾಡಿ ಇರ್ತೀವಿ. ಓಕೆ, ಸೊ ನಾಟ್ ಓನ್ಲಿ ಪ್ರಿಸರ್ವ್ ಏನಕ್ಕೆ ಅದ್ರ ಬಗ್ಗೆ ತಿಳ್ಕೊಂಡು ಇಂಥ ಮಣ್ಣಲ್ಲೇ ಇಂಥ ಒಂದು ಫರ್ಟಿಲೈಸರ್ ಹಾಕಬೇಕು, ಇಂಥ ಒಂದು ಮಣ್ಣಲ್ಲೇ ಬೆಳಿಬೇಕು, ಅಥವಾ ಇಷ್ಟು ದಿನಕ್ಕೆ ಅದು ಹಿಂದಿನ ಫಲವತ್ತತೆಯನ್ನ ಕೊಡುತ್ತೆ, ಅಥವಾ ಇಷ್ಟು ಒಂದು ದಿನ ಆದ್ಮೇಲೆ ಅಥವಾ ಇದೇ ರೀತಿಯಾಗಿ ನೀರನ್ನ ಸಾಗಿಸ್ಬೇಕು, ಸಾಗಣೆ ಮಾಡಬೇಕು, ಲೈಕ್ ಎಕ್ಸೆಟ್ರಾ ಎಕ್ಸೆಟ್ರಾ ಫರ್ದರ್ ಇನ್ಫಾರ್ಮೇಶನ್ ಎಲ್ಲಾ ರೀತಿಯಾದ ಇನ್ಫಾರ್ಮೇಶನ್ ಕೂಡ ಅಷ್ಟೇ ಈ ಒಂದು ಟ್ಯಾಕ್ಸಾನಮಿಕ್ ಐಡ್ಸ್ ಅಂತಕ್ಕಂಥ ಒಂದು ಫೀಲ್ಡ್ ಅಲ್ಲಿ ಸಿಗುತ್ತೆ. ಇಟ್ ಮೀನ್ಸ್ ದಟ್ ಪ್ರಿಸರ್ವ್ ಮಾಡಿರ್ತೀವಿ. ಬರೀ ಒಂದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅನ್ನ ಮಾತ್ರ ಪ್ರಿಸರ್ವ್ ಮಾಡ್ತಿಲ್ಲ, ಬರೀ ಇರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲೆಲ್ಲಿ ಸಿಗುತ್ತೆ, ಅದರಿಂದ ಏನು ಉಪಯೋಗ, ಅನುಕೂಲಗಳೇನು, ಅನಾನುಕೂಲಗಳೇನು ಇದೆಲ್ಲ ನಾವು ರೆಕಾರ್ಡ್ ಮಾಡಿರ್ತೀವಿ. ಅದನ್ನೇ ನಾವು ಟ್ಯಾಕ್ಸಾನಮಿಕ್ ಹೈಡ್ಸ್ ಅಂತ ನಾವು ಕರೀತಾ ಹೋಗ್ಬೋದು. ಓಕೆ, ಲೈಕ್ ದಟ್. ಸೊ ಯಾವ್ದೋ ವಿನಾಶದಂತೆ ಡೈನೋಸಾರಸ್, ಓಕೆ, ನಮ್ಗೆ ಯಾರು ಕೂಡ ನಾವು ನೋಡಿಲ್ಲ, ಅದಿತ್ತು ಅಂತ ಹೇಳ್ತೀವಿ, ಬುಕ್ ಅಲ್ಲಿ ರೆಕಾರ್ಡ್ ಇರುತ್ತೆ. ಬಟ್ ಏನ್ ಮಾಡ್ತೀವಿ, ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಅಸ್ಥಿ ಪಂಜರ ಇರ್ಬೋದು ಅಥವಾ ಯಾವ್ದೋ ಒಂದು ಪಾರ್ಟ್ಸ್ ಆಫ್ ಬಾಡಿ ಇರ್ಬೋದು, ಅದನ್ನ ನಾವು ಪ್ರಿಸರ್ವ್ ಮಾಡ್ತೀವಿ ವರ್ಷ ಅಂತ ಹೇಳ್ತೀವಿ. ಸೊ ಆಗ ನಮ್ಗೆ ಒಂದು ಐಡಿಯಾ ಬರುತ್ತೆ, ಈ ರೀತಿಯಾಗಿ ಡೈನೋಸಾರ್ಸ್ ಇತ್ತು, ಇಷ್ಟು ದೊಡ್ಡದಾಗಿತ್ತು, ಬುಕ್ಕಲ್ಲಿ ಇರುತ್ತೆ, ಇರಲ್ಲ ಅಂತ ಹೇಳ್ಕಲ್ಲ. ಬಟ್ ನೋಡ್ಬೇಕು, ಈ ರೀತಿಯಾದ ಒಂದು ಪ್ಲಾಂಟ್ ಇದೆ, ಸೊ 300 ಅಡಿ 400 ಅಡಿವರೆಗೂ ಅಥವಾ 3000 ಅಡಿವರೆಗೂ ಕೂಡ ಅಷ್ಟೇ ಬೆಳೀತಕ್ಕಂಥ ಒಂದು ಪ್ಲಾಂಟ್ ಗಳಿದ್ದಾವೆ. ನೋಡ್ಬೇಕು ಅಂದ್ರೆ ಸಡನ್ ಆಗಿ ನೋಡ್ಲಿಕ್ಕಾಗಲ್ಲ, ಅದನ್ನ ಒಂದು ಪರ್ಟಿಕ್ಯುಲರ್ ಗಾರ್ಡನ್ಸ್ ಇರ್ಬೋದು ಅಥವಾ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಅದೆಲ್ಲ ಅಷ್ಟೇ ನಾವು ಟ್ಯಾಕ್ಸಾನಮಿಕ್ ಐಡ್ಸ್ ಅಲ್ಲಿ ಕಲಿತೀವಿ, ತಿಳ್ಕೊಂತೀವಿ ಅಂತ ಹೇಳ್ತಾ ಹೋದು. ವೈ ಶುಡ್ ಇಟ್ ಅಂತ ಹೇಳ್ತಾರೆ ದ ಸ್ಟಡೀಸ್, ವೈ ಶುಡ್ ದ ಟ್ಯಾಕ್ಸಾನಮಿಕ್ ಸ್ಟಡಿ ಶುಡ್ ಬಿ ಅಥವಾ ಐಡ್ ಶುಡ್ ಬಿ ಸ್ಟಡಿಡ್ ಅಂತ ಹೇಳ್ತಾರೆ. ಇಟ್ ಫಾರ್ ದಿ ಕರೆಕ್ಟ್ ಕ್ಲಾಸಿಫಿಕೇಶನ್ ಅಂಡ್ ಐಡೆಂಟಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್. Okay, so taxonomic guides are useful for the correct classification. Okay, correct ಆಗಿ ಅದನ್ನ ಕ್ಲಾಸಿಫಿಕೇಶನ್ ಅನ್ನ ಮಾಡಬೇಕು and identification of organisms. Okay, ಒಂದು ಜೀವಿಗಳನ್ನ ಕರೆಕ್ಟ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಥವಾ ಏನಾದರೂ ಇನ್ನೇನಾದ್ರು ಚೇಂಜಸ್ ಮಾಡಬೇಕು ಅಥವಾ ಅದನ್ನ ಕಂಡುಹಿಡಿಯಬೇಕು ಅಂದ್ರೆ ಅದಕ್ಕೆ ಟ್ಯಾಕ್ಸಾನಮಿಕ್ ಗೈಡ್ಸ್ಗಳು ತುಂಬಾನೇ ಉಪಯೋಗನ ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಟ್ಯಾಕ್ಸಾನಮಿಕ್ ಗೈಡ್ಸ್ ಅಂತ ಹೇಳ್ತಾರೆ, ಟ್ಯಾಕ್ಸಾನಮಿಕ್ ಸ್ಟಡೀಸ್ ಈ ರೀತಿಯಾದ ಗೈಡ್ಸ್ಗಳ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಯಾವ್ದು ಆ ರೀತಿಯಾದ ಟ್ಯಾಕ್ಸಾನಮಿಕ್ ಗೈಡ್ಸ್ ಎಲ್ಲೆಲ್ಲಿ ನಾವು ಅದನ್ನ ಒಂದು ಪ್ಲಾಂಟ್ಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು ಶೇಖರಣೆ ಮಾಡಿ ಅಥವಾ ಪ್ರೊಟೆಕ್ಟ್ ಮಾಡಿ ಇಡಬಹುದು ಅಂತ ಹೇಳ್ತಾರೆ. ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಎಕ್ಸಾಂಪಲ್ಸ್. ಅರ್ಬೇರಿಯಂ ಅನ್ನೋಂಥದ್ದೊಂದಿದೆ. It is a kind of taxonomic hide, herbarium. Next that gardens, okay, so botanical gardens antivi. Okay, botanical gardens antivi. ಮತ್ತೆ ಝೂ ಗಳು ಎಲ್ಲ ತೋರಿಸಿದೆ. ಓಕೆ, ಝೂ ಗಳು ಇರಬಹುದು, ಮ್ಯೂಸಿಯಮ್ಸ್ ಇರಬಹುದು. ಓಕೆ, ಸೊ ದೋಸ್ ಆರ್ ಆಲ್ ಎಕ್ಸೆಟ್ರಾ. ಇದೆಲ್ಲ ಕೂಡ ಟ್ಯಾಕ್ಸಾನಮಿಕ್ ಗೈಡ್ಸ್ ನ ಒಂದು ಅಂಡರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಹುದು. ಇಟ್ ಈಸ್ ಎ ಕಲೆಕ್ಷನ್ ಅಂಡ್ ಪ್ರಿಸರ್ವೇಷನ್ ಆಫ್ ದಿ ಆರ್ಗಾನಿಸಮ್ಸ್ ವಿಚ್ ಇಟ್ ಮೇ ಬಿ ದ ಲಿವಿಂಗ್ ಕಂಡೀಷನ್ ಆರ್ ಡೆಡ್ ಕಂಡೀಷನ್. ಎಲ್ಲರೂ ಕೂಡ ಅಷ್ಟೇ ನಾವು ವಾಟ್ ಎವರ್ ದಟ್ ಅದನ್ನ ಪ್ರಿಸರ್ವ್ ಮಾಡಿರ್ಬೋದು ಅಂತ ಹೇಳ್ಬೋದು. ಇವೆಲ್ಲ ಟ್ಯಾಕ್ಸಾನಮಿಕ್ ಗೈಡ್ಸ್ ಗಳಾಗುತ್ತೆ. ಒಂದು ಜೀವಿಯ ಬಗ್ಗೆ ನಿರ್ದಿಷ್ಟವಾಗಿ ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ಈ ರೀತಿಯ ಟ್ಯಾಕ್ಸಾನಮಿಕ್ ಗೈಡ್ಸ್ಗಳು ಅದ ಇರ್ತಕ್ಕಂಥ ಜೀವಿ ಇರ್ತಕ್ಕಂಥ ಜಾಗಗಳು ಅಥವಾ ಅದಾದ ವಿನಾಶ ಆಗಿರುತ್ತೆ ಇರಲ್ಲ. ಸೊ ಆ ರೀತಿಯ ಪ್ರಿಸರ್ವ್ ಮಾಡಿರ್ತಾರೆ, ಅದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂದ್ರೆ ಈ ರೀತಿಯಾದ ಟ್ಯಾಕ್ಸಾನಮಿಕ್ ಗೈಡ್ಸ್ಗಳು ತುಂಬಾನೇ ಉಪಯೋಗನ ಕೊಡುತ್ತೆ ಅಂತ ಹೇಳ್ತಾ ಹೋದು. ಸೊ ಒಂದೊಂದೇ ರೀತಿಯಾದ ಟ್ಯಾಕ್ಸಾನಮಿಕ್ ಗೈಡ್ಸ್ಗಳ ಬಗ್ಗೆ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋದು. ಓಕೆ, ಸೊ ಆ ರೀತಿಯಾದ ಒಂದು ಟ್ಯಾಕ್ಸಾನಮಿಕ್ ಐಡ್ಸ್ ಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಒಂದು ಟ್ಯಾಕ್ಸಾನಮಿಕ್ ಐಡ್ ಯಾವುದು ಅಂದ್ರೆ ಹರ್ಬೇರಿಯಂ ಅಂತಕ್ಕಂಥ ಒಂದು ಟ್ಯಾಕ್ಸಾನಮಿಕ್ ಐಡ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಹರ್ಬೇರಿಯಂ ನ ಬಗ್ಗೆ ನಾವು ತಿಳ್ಕೊಳ್ತಾರೆ. ವಾಟ್ ಇಟ್ ಮೀನ್ ಬೈ ಹರ್ಬೇರಿಯಂ ಅಂತ ಹೇಳ್ತಾರೆ. ಸೊ ಸೈಂಟಿಫಿಕಲಿ ಇಟ್ ಇಸ್ said to be herbarium is a kind of storehouse of the plant specimens ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆ, so it is said to be herbarium is a storehouse of plant specimens. Okay, it is a storehouse of plant specimens ಅಂತ ಹೇಳ್ಬೋದು. ಪ್ಲಾಂಟ್ಸ್ ಅಂತ ಹೇಳಿದ್ರೆ ನಾನು ಪ್ಲಾಂಟ್ ಸ್ಪೆಸಿಮನ್ಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಪಾರ್ಟ್ ಆಫ್ ಪ್ಲಾಂಟ್ ಗಳು ಅಂತ ನಾವು ಕಾಮನ್ ಆಗಿ ಹೇಳ್ತಾ ಹೋಗ್ತೀವಿ, ಅಥವಾ ಚಿಕ್ಕದಾಗಿರ್ತಕ್ಕಂಥ ಸಸ್ಯಗಳು ಅಂತ ನಾವು ಹೇಳ್ತಾ ಹೋಗೋದು. ಇಟ್ ಈಸ್ ಎ ಸ್ಟೋರ್ ಹೌಸ್ ಆಫ್ ದಿ ಪ್ಲಾಂಟ್ ಸ್ಪೆಸಿಮನ್ಸ್
which can be useful or which can be collected ಅಂತ ನಾವು ಹೇಳ್ತೀವಿ. Okay, total of the plant specimens which are collected okay, which are collected. Next to that, dried. Okay, so collected, dried, pressed. Okay, collected, dried, pressed, and preserved. Where it is preserved ಅಂದ್ರೆ in a kind of sheets. Okay, in a kind of sheets called as herbarium sheets ಅಂತ ಹೇಳಿ. Okay, so it is said to be herbarium ಅಂತ ಹೇಳ್ತಾ. It is a store of plant specimens which are collected, dried, pressed, preserved in a sheets called as herbarium sheets ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀವು ಈಗ herbarium sheets ನೋಡೋಕಲ್ಲ, ಒಂದು ರೀತಿಯ ಡ್ರಾಯಿಂಗ್ ಶೀಟ್ಸ್ ನೋಡ್ತೀರಾ, ಆ ರೀತಿಯ ಒಂದು ಡ್ರಾಯಿಂಗ್ ಶೀಟ್ಸ್ ದೊಡ್ಡದಾಗಿರುತ್ತೆ. ಆ ಒಂದು ಡ್ರಾಯಿಂಗ್ ಶೀಟ್ಸ್ ತಗೊಂಡು ಯಾವುದೋ ಒಂದು ತುಂಬಾನೇ ವ್ಯಾಲ್ಯೂ ಇರ್ತಕ್ಕಂಥ ಒಂದು ತುಂಬಾ ರೇರ್ ಇರ್ತಕ್ಕಂಥ ಪ್ಲಾನ್ ಅಂತ ಹೇಳಿದ್ರೆ ಅದರ ಯಾವುದೋ ಸ್ಟೆಮ್ ಪಾರ್ಟ್, ಓಕೆ, ಜಸ್ಟ್ ಒಂದು ಓಲ್ಡ್ ಪ್ಲಾನಿಂಗ್ ಆಗಲ್ಲ, ಒಂದು ಸ್ಟೆಮ್ ಪಾರ್ಟ್ ನ ಕಟ್ ಮಾಡ್ತೀನಿ. ಅದರಲ್ಲಿ ಲೀವ್ಸ್ ಇರಬೇಕು, ಫ್ಲವರ್ಸ್ ಕೂಡ ಇರಬೇಕು, ಅಥವಾ ಸ್ಟೆಮ್ ಪಾರ್ಟ್ಗಳು ಕೂಡ ಇರಬೇಕು, ಇವನ್ ಏನಂತ ಥ್ರೋನ್ಸ್ ಅಥವಾ ಮುಳ್ಳುಗಳಿಗೂ ಕೂಡ ಅದನ್ನು ಕೂಡ ಇರಬೇಕು. ಆ ರೀತಿ ಒಂದು ಪ್ಲಾಂಟ್ ಒಂದು ಪಾರ್ಟ್ ತಗೊಂಡು ಕಟ್ ಮಾಡಿ ಆ ಒಂದು herbarium sheets ಒಂದು ಡ್ರಾಯಿಂಗ್ ಶೀಟ್ಸ್ ಇರುತ್ತೆ ಅದಕ್ಕೆ ಅಂಟಾಕ್ತೀನಿ. ಅಂಟಾಕ್ಬಿಟ್ಟು ಚೆನ್ನಾಗಿ ಡ್ರೈ, ಬಿಫೋರ್ ದಟ್ ಅದನ್ನು ಕಲೆಕ್ಟ್ ಮಾಡಿ ಚೆನ್ನಾಗಿ ಡ್ರೈ ಮಾಡ್ತೀನಿ, ಒಣಗಿಸ್ತೀನಿ. ಓಕೆ, ಯಾಕೆಂದ್ರೆ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬೇಕು. ನೆಕ್ಸ್ಟ್ ದಟ್ ಪ್ರೆಸ್ ಮಾಡ್ತೀನಿ. ಪ್ರೆಸ್ಸಲ್ಲಿ ಯಾವ್ದಾದ್ರು ಒಂದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ, ಒಂದು ಎಲೆಗಳನ್ನ ಅಥವಾ ಏನೊಂದು ಹೂವು ಸಿಕ್ಕಿದ್ರೆ ಒಂದು ಬುಕ್ಗಳ ಮಧ್ಯದಲ್ಲಿ ಇಡ್ತೀವಿ. ಓಕೆ, ಸೊ ಲೈಕ್ ದಟ್ ಆ ರೀತಿಯಾಗಿ ಪ್ರೆಸ್ ಮಾಡ್ತಾರೆ. ಓಕೆ, ಟೈಟ್ ಆಗಿ ಪ್ರೆಸ್ ಮಾಡ್ತಾರೆ. ಇರ್ತಕ್ಕಂಥ ವಾಟರ್ ಕಂಟೆಂಟ್ ಯಾವುದು ಕೂಡ ಇರ್ಬೋದು ಫ್ಲಾಟ್ ಆಗುತ್ತೆ, ಆ ರೀತಿಯಾಗಿ ಪ್ರೆಸ್ ಮಾಡಿ. ನೆಕ್ಸ್ಟ್ ದಟ್ ಪ್ರಿಸರ್ವ್, ಆ ಒಂದು ಶೀಟ್ herbarium sheets ಅದಕ್ಕೆ ಒಂದು ಪೇಸ್ಟ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ಪ್ರಿಸರ್ವ್ ಮಾಡಿ ಇಡ್ತಾರೆ. ಓಕೆ, ಸೊ ಎಷ್ಟೇ ವರ್ಷ ಆದರೂ ಅಷ್ಟೇ ಕೊಟ್ಟು ಮತ್ತೆ ಯಾವ ರೀತಿಯ ಡ್ಯಾಮೇಜ್ ಆಗಬಾರ್ದು, ಆ ರೀತಿಯಾಗಿ ಪ್ರಿಸರ್ವ್ ಮಾಡೋ ಒಂದು ಶೀಟಿಗೆ ಅಂಟಾಕಿ ಪ್ರಿಸರ್ವ್ ಮಾಡ್ತಾರೆ. ಅದನ್ನ ನಾವು herbarium ಅಂತ ಹೇಳ್ತಾ ಹೋಗ್ತೀವಿ. ಯಾಕೆಂದ್ರೆ ಸೊ ಒಂದು ನಿರ್ದಿಷ್ಟವಾದ ಒಂದು ಸಸ್ಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಅದು ಸಡನ್ ಆಗಿ ನಮಗೆ ಸಿಗೋದಿಲ್ಲ, ಎಲ್ಲೋ ಒಂದು ಕಡೆ ಕಾಡದಿರುತ್ತೆ. ಆ ರೀತಿಯಾಗಿ ಸಿಗ್ತಕ್ಕಂಥ ಒಂದು ಪ್ಲಾಂಟ್ ನ ತಗೊಂಡ್ಬಂದು ಈ ರೀತಿ herbarium sheets ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ. ಕಾಮನ್ ಆಗಿ ಯಾವ ಒಂದು ಕಾಮನ್ ಪೀಪಲ್ ಕೂಡ ಮಾಡಬಹುದು. herbarium sheets ಅಲ್ಲಿ ಏನಕ್ಕೆ ಪ್ರಿಸರ್ವ್ ಮಾಡಬೇಕು ಅಂತ ಹೇಳ್ತಾವ್ರೆ, ಸೊ ಅದು ತುಂಬಾ ಚಿಕ್ಕ ಇರುತ್ತೆ, ಅಂಟಾಕೋದು ಕೂಡ ಏನಾಗಲ್ಲ. ಇನ್ಕ್ಲೂಡಿಂಗ್ ದಟ್ ಅದರಲ್ಲಿ ಯಾವ ರೀತಿಯಾದ ಒಂದು ಪ್ಲಾಂಟ್ಸ್ ಎಲ್ಲಿ ಸಿಕ್ತು, ಯಾವ ಡೇಟಾ ಕಲೆಕ್ಟ್ ಮಾಡಿದ್ವಿ, ಯಾವ ಜಾಗದಲ್ಲಿ ಸಿಗುತ್ತೆ, ಎಷ್ಟು ವರ್ಷ ಹಳೆದು, ಅದೆಲ್ಲ ಅಲ್ಲಿ ಇರ್ತಕ್ಕಂಥ ಒಂದು ವ್ಯಾಲ್ಯೂ, ಕಮರ್ಷಿಯಲ್ ವ್ಯಾಲ್ಯೂ ಅಥವಾ ಎಕನಾಮಿಕಲ್ ವ್ಯಾಲ್ಯೂ ಎಲ್ಲ ಮೆನ್ಷನ್ ಮಾಡಿ ಇಡಬಹುದು. ಆ ರೀತಿಯಾದ ಒಂದು ಶೀಟ್ಸ್ ನಾವು herbarium sheets ಅಂತ ಹೇಳ್ತಾ ಹೋಗ್ತೀವಿ. ಮೆಂಟ್ ಫಾರ್ ದಿಸ್ ಸ್ಟಡಿ ಪರ್ಪಸ್ಗೆ ಎಲ್ಲೋ ಸಿಗ್ತಕ್ಕಂಥ ಪ್ಲಾಂಟ್ಸ್ ಗಳನ್ನ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅಲ್ಲೇ ಹೋಗಿ ತಿಳ್ಕೊಳ್ಬೇಕು, ಅದನ್ನ ಪ್ರಿಸರ್ವ್ ಮಾಡಿ ಇಡ್ತೀವಿ. ಸೊ ದೋಸ್ ಆರ್ ಸರ್ಟಿಫಿಕೇಟ್ ದಟ್ herbarium sheets ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿಯ herbarium sheets ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಎಷ್ಟೋ ರೀತಿಯಾದ ಗಾರ್ಡನ್ ಅಥವಾ ವಾಟ್ ಆರ್ ದಟ್ ಮ್ಯೂಸಿಯಂಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಮ್ಯೂಸಿಯಂಗಳನ್ನ ಹೇಳ್ತಾ ಹೋದ್ರೆ ಸೊ ರಾಯಲ್ ಬೊಟಾನಿಕಲ್ ಗಾರ್ಡನ್ ಅಥವಾ ಬೊಟಾನಿಕಲ್ ಗಾರ್ಡನ್ ಫಾರ್ herbarium ಅಂತಕ್ಕಂಥ ಇದೆ. Okay, so Royal Botanical Garden for Herbarium ಅಂತಕ್ಕಂಥದ್ದು ಇದೆ. Okay, so it is located in the ಲಂಡನ್ ಇರ್ತಕ್ಕಂಥ ಒಂದು ಬ್ರಿಟನ್ ಅಲ್ಲಿ ಇರ್ತಕ್ಕಂಥ ಒಂದು ಫೇಮಸ್ herbarium ಮ್ಯೂಸಿಯಂ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ವರ್ಲ್ಡ್ ಇರ್ತಕ್ಕಂಥ ಎಲ್ಲಾ ರೀತಿಯ ಪ್ಲಾಂಟ್ ಸ್ಪೀಷೀಸ್ ನ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಒಂದು ಕೆಟ್ಟ ಒಂದು ರೆಕಾರ್ಡ್ ಅನ್ನು ಮಾಡಿ ಇಟ್ಟಿದ್ದಾರೆ, ಅದನ್ನ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸೊ ಬ್ರಿಟಿಷ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಅಂತಕ್ಕಂಥದ್ದು ಒಂದು herbarium ಮ್ಯೂಸಿಯಂ ನಾವು ನೋಡ್ತಾ ಇರ್ತೀವಿ. ಲೈಕ್ ಈ ರೀತಿಯಾಗಿ ನಾವು ನಿಮ್ಮ ಒಂದು ನೋಟ್ಸ್ ಅಲ್ಲಿ ಎಷ್ಟೋ ಒಂದು 4-5 ಎಕ್ಸಾಂಪಲ್ಸ್ ಅನ್ನು ನೋಡ್ತಾ ಇರ್ತೀವಿ. ಲೈಕ್ ಈ ರೀತಿಯಾಗಿ ಒಂದು herbarium sheets ಅಲ್ಲಿ ಒಂದು ಪ್ಲಾಂಟ್ ಸ್ಪೆಸಿಮೆನ್ ಪ್ರಿಸರ್ವ್ ಮಾಡಿ ಇರ್ತಾರೆ ಅಂತ ಹೇಳ್ತಾ ಹೋದ್ರು. ಸೊ ಇದೊಂದು ಟ್ಯಾಕ್ಸಾನಮಿಕ್ ಐಡಿಯಾ. ನೆಕ್ಸ್ಟ್ ಸೆಕೆಂಡ್ ಟ್ಯಾಕ್ಸಾನಮಿಕ್ ಐಡಿಯಾ ವಿಷಯಕ್ಕೆ ಬಂದ್ರೆ ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿ. ಓಕೆ, ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ತಾ ಹೋದ್ರು. ಸೊ ಇದು ಕೂಡ ಅಷ್ಟೇನೆ ಕೈಂಡ್ ಆಫ್ ದಿ ಟ್ಯಾಕ್ಸಾನಮಿಕ್ ಐಡಿಯಾ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಬೊಟಾನಿಕಲ್ ಗಾರ್ಡನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ಎ ಕೈಂಡ್ ಆಫ್ ದಿ ಗಾರ್ಡನ್ ಅಂತ ಹೇಳ್ತಾ ಹೋಗ್ಬೋದು. ಆರ್ ಬಾಟನಿನಲ್ಲಿ ಬರ್ತಕ್ಕಂಥ ಪ್ಲಾಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ.
ಹೇಳ್ತೀವಿ. ಸೊ ಹೌ ಬೊಟಾನಿಕಲ್ ಗಾರ್ಡನ್ ವರ್ಕ್ಸ್ ಅಂತ ಹೇಳ್ತವೆ. ಬೊಟಾನಿಕಲ್ ಗಾರ್ಡನ್ಸ್ ಆರ್ ದಿ ಸ್ಟೋರೇಜ್, ಇದು ಕೂಡ ಅಷ್ಟೇ ಸ್ಟೋರೇಜ್ ಆಫ್ ದಿ ಲಿವಿಂಗ್ ಪ್ಲಾಂಟ್ ಸ್ಪೆಸಿಮನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಎ ಸ್ಟೋರ್ ಹೌಸ್ ಆಫ್ ಲಿವಿಂಗ್ ಪ್ಲಾಂಟ್ ಸ್ಪೆಸಿಮನ್ಸ್ ಅಂತ ಹೇಳಿ. ಓಕೆ, ಲಿವಿಂಗ್ ಪ್ಲಾಂಟ್ ಸ್ಪೆಸಿಮನ್ಸ್ ಅಂತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಪಾರ್ಟ್ ಆಫ್ ಏನೊಂದು ಪ್ಲಾಂಟ್ ಅನ್ನು ತಗೊಂಡ್ಬಂದು ಅದನ್ನ ಕಟ್ ಮಾಡಿ ತಗೊಂಡ್ಬಂದು ಅದನ್ನ ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ. ಕಲೆಕ್ಟ್ ಮಾಡೋದು, ಐಡೆಂಟಿಫೈ ಮಾಡೋದು, ಡ್ರೈ ಮಾಡೋದು, ಪ್ರೆಸ್ ಮಾಡೋದು, ಪ್ರಿಸರ್ವ್ ಮಾಡೋದು. ಬಟ್ ಏನಂದ್ರೆ ಲಿವಿಂಗ್ ಕಂಡೀಷನ್ ಪ್ಲಾಂಟೇಶನ್ ಮಾಡಿ ಅದನ್ನ ನೆಲಕ್ಕೆ ಹಾಕಿ ಅದು ಬದುಕಿರೋ ತರ ಲಿವಿಂಗ್ ಕಂಡೀಷನ್ ಇರೋ ತರ ಅದನ್ನ ಪ್ರಿಸರ್ವ್ ಮಾಡೋದು ಅಥವಾ ಸ್ಟೋರ್ ಮಾಡೋದು ಅಂತ ಹೇಳ್ಬೋದು. ನಾವು ಬೊಟಾನಿಕಲ್ ಗಾರ್ಡನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಆಲ್ಸೋ ಹೆಲ್ಪ್ ಫಾರ್ ದಿ ಟ್ಯಾಕ್ಸಾನಮಿಕ್ ಸ್ಟಡೀಸ್. ಯಾವುದೋ ಒಂದು ಪ್ಲಾಂಟ್ ನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಕ್ಲಾಸಿಫಿಕೇಶನ್ ಐಡೆಂಟಿಫಿಕೇಶನ್ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಿಳ್ಕೊಳ್ಬೇಕು ಅಂದ್ರೆ ಈ ಒಂದು ಬೊಟಾನಿಕಲ್ ಗಾರ್ಡನ್ಸ್ ತುಂಬಾನೇ ಒಂದು ಯೂಸ್ಫುಲ್ ಟ್ಯಾಕ್ಸಾನಮಿಕ್ ಗೈಡ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಲೈಕ್ ದಟ್ ಇದು ಕೂಡ ಹಿಸ್ಟೋರಿಕಲ್ ಒಂದು ಎಕ್ಸಾಂಪಲ್ಸ್ ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್ ಇದಾವೆ. ನಮ್ಗೆ ಗೊತ್ತೆ ಊಟಿ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ಬೋದು. ನಮ್ಮ ತುಮಕೂರಲ್ಲಿ ಕೂಡ ಅಷ್ಟೇ ಹಿಸ್ಟೋರಿಕಲ್ ಬೊಟಾನಿಕಲ್ ಗಾರ್ಡನ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಎಲ್ಲೂ ಸಿಗ್ತಕ್ಕಂಥ ರೇರ್ ಆಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ನಾವು ಅಲ್ಲಿ ನೋಡಬಹುದು ಅಂತ ಹೇಳ್ಬೋದು. ಸೊ ಫೇಮಸ್ ಆಗಿರೋದು ಅಂದ್ರೆ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಅಂತ ನಮ್ಮ ಒಂದು ಇಂಡಿಯಾದಲ್ಲಿ ಇದೆ. ಫೇಮಸ್ ಬೊಟಾನಿಕಲ್ ಗಾರ್ಡನ್, ಓಕೆ, ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಸಿಚುಯೇಟೆಡ್ ಇನ್ ದಿ, ಸೊ ಎಲ್ಲಿದೆ ಅಂತ ಹೇಳ್ತಾರೆ ಔರಾ ಅಂತಕ್ಕಂಥ ಒಂದು, ಓಕೆ, ಗುಜರಾತ್ ಅಲ್ಲಿ ಬರುತ್ತೆ. ಸೊ ಔರಾ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಇದೆ. ಇಟ್ ಇಸ್ ಫೇಮಸ್ ಬೊಟಾನಿಕಲ್ ಗಾರ್ಡನ್. ಅದಲ್ಲದೆ ರಾಯಲ್ ಬೊಟಾನಿಕಲ್ ಗಾರ್ಡನ್ ಕೂಡ ಅಷ್ಟೇ ಇದೆ, ಫೇಮಸ್ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳ್ತಾ ಹೋದು. ಸೊ ಅದೇ ರೀತಿಯಾಗಿ ವಾಟ್ ಎವರ್ ದಟ್ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇಂಡಿಯಾ ಅಂತಕ್ಕಂಥದ್ದು ಒಂದಿದೆ. ಓಕೆ, ಸೊ ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇಂಡಿಯಾ, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಸೊ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಒಂದು ಬೊಟಾನಿಕಲ್ ಪ್ಲಾಂಟ್ಸ್ ಗಳ ಒಂದು ಸ್ಪೀಶೀಸ್ ಗಳ ಒಂದು ರೆಕಾರ್ಡ್ ಇರ್ಬೋದು, ಇನ್ಫಾರ್ಮೇಶನ್ ಇರ್ಬೋದು, ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ಸಿಚುಯೇಟೆಡ್ ಇನ್ ದಿ ಲಕ್ನೋ. ಲಕ್ನೋದಲ್ಲಿ ಈ ಒಂದು ಬೊಟಾನಿಕಲ್ ಗಾರ್ಡನ್ ಇದೆ ಅಂತ ಹೇಳ್ತಾ ಹೌದು. So these are the two different kinds of taxonomic guides for the study of the plant specimens. Whether available or common available, ತೆಗೆದುಕೊಂಡು ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಕೂಡ ಅಷ್ಟೇ ಯಾವ ಜಾಗದಲ್ಲಿ ಸಿಗುತ್ತೆ ಅಂತ ಎಲ್ಲ ಈ ರೀತಿಯ ಟ್ಯಾಕ್ಸಾನಮಿಕ್ ಗೈಡ್ಸ್ ಅಲ್ಲಿ ಟ್ಯಾಕ್ಸಾನಮಿಕ್ ಸ್ಟಡೀಸ್ ಮಾಡಬೇಕು ಅಂದ್ರೆ ಈ ರೀತಿಯಾದ ಏನೊಂದು ಟ್ಯಾಕ್ಸಾನಮಿಕ್ ಗೈಡ್ಸ್ ಗಳು ತುಂಬಾನೇ ಹೆಲ್ಪ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಮತ್ತೊಂದು ಟ್ಯಾಕ್ಸಾನಮಿಕ್ ಗೈಡ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಬಯೋಲಾಜಿಕಲ್ ಮ್ಯೂಸಿಯಂ ಅಂತಕ್ಕಂಥದ್ದು ಒಂದು ಟ್ಯಾಕ್ಸಾನಮಿಕ್ ಗೈಡ್ ಅಂತ ನಾವು ಹೇಳ್ತಾ ಹೋದು. ಸೊ ವಾಟ್ ಇಸ್ ಮೀನ್ ಬೈ ಬಯೋಲಾಜಿಕಲ್ ಮ್ಯೂಸಿಯಂ ಅಂತ ಹೇಳ್ತಾ ಹೋದ್ರೆ ಸೊ ಇಲ್ಲೂ ಕೂಡ ಅಷ್ಟೇ ವಾಟ್ ಎವರ್ ದಟ್ ವಿಲ್ ಪ್ರಿಸರ್ವ್ ದಿ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಸ್ಪೆಸಿಮನ್ಸ್ ಅಥವಾ ಸ್ಪೀಶೀಸ್ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ವಾಟ್ ಎವರ್ ದಟ್ ಲಿವಿಂಗ್ ಕಂಡೀಷನ್, ಡೆಡ್ ಕಂಡೀಷನ್ ಅಂತ ಹೇಳ್ತಾರಲ್ಲ, ಸೊ ಓವರ್ ಆಲ್ ಇಟ್ ಇಸ್ ಸೆಡ್ ಟು ಬಿ ಅ ಕಲೆಕ್ಷನ್ ಆಫ್ plant and animal species anta helbodu. Okay, what will be there in the biological museum andre it is nothing but that a kind of center for the collection of plant and animal specimens ಅಂತ ಹೇಳೋದು. ಇದು ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಪರ್ಟಿಕ್ಯುಲರ್ ಆಗಿ ಒಂದು ಏನೊಂದು ಸ್ಟೋರ್ ಮಾಡಿರ್ತಿಲ್ಲ, ಕಲೆಕ್ಟ್ ಮಾಡಿರ್ತಿಲ್ಲ. ಸೊ ಬೋತ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ ಸ್ಪೆಸಿಮನ್ಸ್ ಆರ್ ಕಲೆಕ್ಟೆಡ್ ಅಂತ ಹೇಳ್ತಾರೆ. ವಾಟ್ಸ್ ದ ಪರ್ಪಸ್ ಅಂತ ಹೇಳ್ತಾರೆ ಮೈನ್ಲಿ ಇಟ್ ಈಸ್ ಸೆಟ್ ಅಪ್ ಫಾರ್ ದಿ ಸ್ಟಡಿ ಪರ್ಪಸ್. ಸ್ಟಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಈ ಒಂದು ಬಯೋಲಾಜಿಕಲ್ ಮ್ಯೂಸಿಯಮ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋದು. ಸೊ ವೇರ್ ಇಟ್ ವಿಲ್ ಬಿ ಕ್ರಿಯೇಟೆಡ್ ಅಂತ ಹೇಳ್ತಾರೆ ಇನ್ ಸಮ್ ಕೈಂಡ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಕಾಲೇಜಸ್ ಇರಬಹುದು. ಓಕೆ, ಸೊ ಕಾಲೇಜಸ್, ನೆಕ್ಸ್ಟ್ ಟು ದಟ್ ಯೂನಿವರ್ಸಿಟೀಸ್ ಲೈಕ್ ದಟ್. ಓಕೆ, ಸೊ ಒಂದು ಎಜುಕೇಶನ್ ಪರ್ಪಸ್ ಗೋಸ್ಕರ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಸೊ ಈ ಒಂದು ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೆಸಿಮನ್ಸ್ ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ಪ್ರಿಸರ್ವ್ಡ್ ಅಂತ ಹೇಳ್ತಾರೆ, ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಸೊ ಸುಮ್ಮನೆ ಇಟ್ಟರೆ ಆ ರೀತಿ ಇರೋದು. ಓಕೆ, ಯಾವ್ದಾದ್ರು ಗಿಡ ಮುಗಿದ್ರೆ ಸುಮ್ಮನೆ ಎಷ್ಟಿದ್ರೆ ಅದು ಇರೋದಿಲ್ಲ. ಓಕೆ, ಇಟ್ ಶುಡ್ ಬಿ ಪ್ರಿಸರ್ವ್, ನೀಟಾಗಿ ಅದನ್ನ ಪ್ಯಾಕ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿರಬೇಕು. ಸೊ ಲೈಕ್ ಯಾವ ರೀತಿಯಾಗಿ ಪ್ರಿಸರ್ವ್ ಮಾಡ್ತಾರೆ ಅಂತ ಹೇಳ್ತಾರೆ
ಕೆಲವು ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡ್ತಾರೆ. ಓಕೆ, ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಅದನ್ನ ಪ್ರಿಸರ್ವ್ ಮಾಡಿ ಇಡ್ತಿರ್ತಾರೆ. ಆ ಒಂದು ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಯಾವ ಇಷ್ಟು ದಿನಗಳಿಗೆ ಒಂದು ಕಾಲಮಿತಿನ ಇರುತ್ತೆ, ಪೀರಿಯಡ್ ವರ್ಗು. ಸೊ ಆ ಒಂದು ಪೀರಿಯಡ್ ವರ್ಗು ನಾವು ಪ್ರಿಸರ್ವ್ ಮಾಡಿ ಇಡಬಹುದು ಫಾರ್ ದಿ ಸೊ ದಟ್ ಅಂಡ್ ಲಾಂಗ್ ಟೈಮ್. ಆ ಪ್ರಿಸರ್ವ್ ಮಾಡಿದ್ವಿ ಆ ಒಂದು ಲಿಕ್ವಿಡ್ ಹಾಕಿ ಇಟ್ಟಿದೀವಿ ಅಂದ್ರೆ ಇಷ್ಟು ವರ್ಷದ ಯಾವುದೇ ರೀತಿಯಾದ ಒಂದು ಮೆಟಾಬಾಲಿಕ್ ಆಕ್ಟಿವಿಟೀಸ್ ಆಗುತ್ತಾ ಕೆಡೋದಾಗಿ ಕೊಳ್ತೋದಾಗಿ ಆಗಲ್ಲ, ನೀಟಾಗಿ ಇರುತ್ತೆ. ಸೊ ಆ ರೀತಿಯ ಪ್ರಿಸರ್ವೇಟಿವ್ ಕಾಮನ್ ಆಗಿ ಪ್ರಿಸರ್ವ್ ಮಾಡಿ ನೋಡೋದಾದ್ರೆ ಫಾರ್ಮಲಿನ್. ಓಕೆ, ಸೊ ಫಾರ್ಮಲಿನ್ ಅಂತಕ್ಕಂತ ಒಂದು ಕೆಮಿಕಲ್ ನ ವಾಟ್ ಎವರ್ ದಟ್ ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು. ಓಕೆ, ಸೊ ಒನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್, ವಿಚ್ chemical is used as a preservative for the preservation of the living specimens ಅಥವಾ ಪ್ಲಾಂಟ್ ಅಥವಾ ಅನಿಮಲ್ ಸ್ಪೆಸಿಮೆನ್ಸ್ ನ ಪ್ರಿಸರ್ವ್ ಮಾಡಲಿಕ್ಕೆ ಯಾವ ಒಂದು ಲಿಕ್ವಿಡ್ ನ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ದಟ್ ಫಾರ್ಮಲಿನ್ ಅಂತಕ್ಕಂಥದ್ದು. ಒನ್ ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್, ಇವನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಅಷ್ಟೇ ಕೇಳ್ತಾ ಇರ್ತವೆ. ದ ಫಾರ್ಮಲಿನ್ ಯೂಸ್ಡ್ ಆಸ್ ಎ ಪ್ರಿಸರ್ವೇಟಿವ್ ಫಾರ್ ದಿ ಪ್ರಿಸರ್ವೇಷನ್ ಆಫ್ ದಿ ಪ್ಲಾಂಟ್ಸ್ ಅಂಡ್ ಅನಿಮಲ್ ಸ್ಪೆಸಿಮೆನ್ಸ್ ಅಂತ ನಾವು ಹೇಳ್ಬೋದು. ಈ ರೀತಿಯಾದ ಒಂದು ಫಾರ್ಮಲಿನ್ ಹಾಕಿ ಅದನ್ನ ಒಂದು ಗ್ಲಾಸ್ ಕಂಟೈನರ್ ಅಥವಾ ಒಂದು ಪ್ಲಾಸ್ಟಿಕ್ ಒಂದು ಟ್ರಾನ್ಸ್ಪರೆಂಟ್ ಕಂಟೈನರ್ ಗೆ ಹಾಕಿ ಪ್ರಿಸರ್ವ್ ಮಾಡಿರ್ತಾರೆ. ಇವಾಗ ನಮ್ಮ ಕಾಲೇಜಲ್ಲೂ ಕೂಡ ಅಷ್ಟೇ ವಾಟ್ ಆಫ್ ಈ ಒಂದು ಕೆಲವೊಂದು ಎಲ್ಲಾ ರೀತಿಯ ಸ್ಪೀಶೀಸ್ ನ ಮಾತ್ರ ಒಂದು ಬಯಾಲಜಿಕಲ್ ಮ್ಯೂಸಿಯಂ ನ ಮಾಡಿ ಅಲ್ಲಿ ಇಟ್ಟಿದ್ವಿ, ಪ್ರಿಸರ್ವ್ ಮಾಡಿರ್ತೀವಿ ಫಾರ್ ದಿ ಸ್ಟಡಿ ಪರ್ಪಸ್ ಅಂತ ನಾವು ಹೇಳ್ತಾ ಹೋದು. ಇವನ್ ಅಷ್ಟೇ ಅಲ್ಲ, ಸೊ ಇನ್ಸೆಕ್ಟ್ಸ್ ಗಳನ್ನ ಹಾಕಿ ಒಂದು ಬಾಕ್ಸ್ ಹಾಕಿ ಇನ್ಸೆಕ್ಟ್ ಗಳನ್ನ ಪ್ರಿಸರ್ವ್ ಮಾಡಿರ್ತಾರೆ. ಅದು ಯಾವ ರೀತಿ ಕೂಡ ಕೆಡಬಾರ್ದು. ಸೊ ದೊಡ್ಡ ದೊಡ್ಡ ಅನಿಮಲ್ಸ್ ಆಗಿದೆ, ಬರ್ಡ್ಸ್ ಮತ್ತೆ ಫಾಕ್ಸ್ ಗಳು ಅಥವಾ ಫರ್ದರ್ ಬರ್ಡ್ಸ್ ಗಳಾಗಿದೆ, ಅದರ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ರೆಡಿ ಮಾಡಿ ಮೇಲ್ಗಡೆ ಇರ್ತಕ್ಕಂಥ ಒಂದು ಫರ್ ಏನಿರುತ್ತೆ, ಚರ್ಮ ಇದೆ, ಸೊ ಅದನ್ನೇ ನೀಟಾಗಿ ರೆಡಿ ಮಾಡ್ಬಿಟ್ಟು ಅದನ್ನ ಪ್ರಿಸರ್ವ್ ಮಾಡಿ ಇಡ್ತಾರೆ, ಬಾಕ್ಸ್ ಗಳಲ್ಲಿ ಹಾಕಿ ಇಡ್ತಾರೆ. ಓಕೆ, ಲೈಕ್ ಆ ಒಂದು ಬಯಾಲಜಿಕಲ್ ಮ್ಯೂಸಿಯಮ್ಸ್ ಅಲ್ಲಿ ಈ ರೀತಿಯಾಗಿ ಒಂದು ಸ್ಟಫ್ ಆಗಿ ಇಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಸ್ಟಫ್ ಆಗಿರ್ತಕ್ಕಂಥ ಒಂದು ಬಯಾಲಜಿಕಲ್ ಮ್ಯೂಸಿಯಮ್ಸ್ ಕೂಡ ಅಷ್ಟೇ ಫೇಮಸ್ ಬಯಾಲಜಿಕಲ್ ಮ್ಯೂಸಿಯಮ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಸೆಡ್ ಟು ಬಿ ದಟ್ ನ್ಯಾಷನಲ್ ಗ್ಯಾಲರಿ ಅಂತಕ್ಕಂಥದ್ದು ಇದೆ. ಅಲ್ಲಿ ಒಂದು ಮ್ಯಾಕ್ಸಿಮಮ್ ಏನೊಂದು ಫೇಮಸ್ ಇನ್ ಅವರ್ ಇಂಡಿಯಾ, ನಮ್ಮ ಒಂದು ಇಂಡಿಯಾ ಇರ್ತಕ್ಕಂಥ ಒಂದು ಫೇಮಸ್ ಒಂದು ಬಯಾಲಜಿಕಲ್ ಮ್ಯೂಸಿಯಂ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಸಿಚುಯೇಟೆಡ್ ಇನ್ ದಿ ಲಂಡನ್. ಸೊ ಸಾರಿ ಇಂಡಿಯಾದಲ್ಲಿ ಇದೆ. ಸೊ ಲಂಡನ್ ಇರ್ತಕ್ಕಂಥ ಒಂದು ನ್ಯಾಷನಲ್ ಗ್ಯಾಲರಿ ಇರ್ತಕ್ಕಂಥ ಒಂದು ಬಯಾಲಜಿಕಲ್ ಮ್ಯೂಸಿಯಂ ಅನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲೇ ನಮ್ಮ ಒಂದು ಇಂಡಿಯಾದಲ್ಲಿ ಕೂಡ ಅಷ್ಟೇ ಇದೆ ಮಹಾತ್ಮ ಗಾಂಧಿ ಮ್ಯೂಸಿಯಂ ಅನ್ನೋದು ಇದೆ. ಓಕೆ, ಮಹಾತ್ಮ ಗಾಂಧಿ ಮ್ಯೂಸಿಯಂ. Okay, it is a famous biological museum in our India. Okay, like that. ಈ ರೀತಿಯ ಎಷ್ಟೋ ರೀತಿಯ ಬಯಾಲಜಿಕಲ್ ಮ್ಯೂಸಿಯಂ ಅದರ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಹೋದ್ರು. ಸೊ ಬಯಾಲಜಿಕಲ್ ಮ್ಯೂಸಿಯಂ ಇನ್ ಲಂಡನ್ ಇದೆ, ಬ್ರಿಟಿಷ್ ಬಯಾಲಜಿಕಲ್ ಮ್ಯೂಸಿಯಂ ಇದೆ, ಅಥವಾ ಮ್ಯೂಸಿಯಂ ಆಫ್ ಸೈನ್ಸ್ ಅಂಡ್ ಏನೊಂದು ಲಿಟರೇಚರ್ ಅಥವಾ ಸೈನ್ಸ್ ಇಂಡಸ್ಟ್ರೀಸ್ ಅಂತ ಚಿಕಾಗೋದಲ್ಲಿ ಇದೆ. ಸೊ ಇಷ್ಟೋ ರೀತಿಯ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ವೇ ಅಬೌಟ್ ದಟ್ ಬಯಾಲಜಿಕಲ್ ಮ್ಯೂಸಿಯಂ. ಇದು ಕೂಡ ಅಷ್ಟೇ ಸ್ಟಡಿ ಪರ್ಪಸ್ ಇರ್ತಕ್ಕಂಥ ಒಂದು ಟ್ಯಾಕ್ಸಾನಮಿಕ್ ಹೈಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. So next ಇನ್ನೊಂದು taxonomic idea ವಿಷಯಕ್ಕೆ ಬಂದ್ರೆ, so fourth one is nothing but that zoological park ಅಂತ ಹೇಳ್ತಾರೆ. Okay, zoological park. ಸೊ ಇದು ಕೂಡ ಅಷ್ಟೇ ಒಂದು ಟ್ಯಾಕ್ಸಾನಮಿಕ್ ಐಡ್ ಅಂತ ನಾವು ಹೇಳ್ತಾ. ಸೊ ಈ ಒಂದು zoological park ನ ವಿಷಯಕ್ಕೆ ಬಂದ್ರೆ, how the zoological park will be preserved ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದಟ್ ಎ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ ಅಥವಾ ಅನಿಮಲ್ಸ್ ಏನಿದೆ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಅಂತ, ಪ್ಲೇಸ್ ಮಾಡಿ ಇಟ್ಟಿರ್ತಾರೆ, ಒಂದು ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಬಟ್ ಇಟ್ ಶುಡ್ ಬಿ ಲಿವಿಂಗ್ ಕಂಡೀಷನ್, ಲಿವಿಂಗ್ ಕಂಡೀಷನ್ ಅಲ್ಲಿ ಅದು ಇರಬೇಕು. ಓಕೆ, ಸೊ ಲಿವಿಂಗ್ ಕಂಡೀಷನ್ ಅಲ್ಲಿ ವಾಟ್ ಆರ್ಡರ್ ಏನು ಪ್ರಿಸರ್ವ್ ಮಾಡಿರ್ತಕ್ಕಂಥ ಒಂದು ಪಾರ್ಕ್ ಅನ್ನ ನಾವು ಅನಿಮಲ್ಸ್ ಗಳನ್ನ ನಾವು ವೈಲ್ಡ್ ಅನಿಮಲ್ಸ್ ಒಂದು ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಕೈಂಡ್ ಆಫ್ ವೈಲ್ಡ್ ಅನಿಮಲ್ಸ್ ಆರ್ kept in a cage. Okay, or captivity ಅಂತ ಹೇಳ್ತಾ ಹೌದು. ಆರ್ ಪ್ರಿವೆಂಟೆಡ್ ಇನ್, okay, sorry, preserved or protected ಅಂತ ನೋಡೋಣ. Okay, so protected in certain environmental condition. ಅದಕ್ಕೆ ಅವಶ್ಯಕತೆ ಇರತಕ್ಕಂತ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ ಅನ್ನ ಕೊಟ್ಟಿ, ಸೊ ಆ ಒಂದು ಅನಿಮಲ್ಸ್ ಗಳನ್ನ ಒಂದು ಪ್ರಿಸರ್ವ್ ಮಾಡ್ತಾ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಜಾಗಗಳನ್ನ, ಸೊ ಅದಾಗಿ ಹ್ಯೂಮನ್ ಕೇರ್ ಅಲ್ಲಿ ಮನುಷ್ಯರು ಅದನ್ನ ನೋಡ್ಕೊಳ್ತಾ ಒಂದು ಏನು ಕ್ಯಾಪ್ಟಿವಿಟಿ ರೀತಿ ಏನು ಸೆರೆ ಇರೋದನ್ನ ಪ್ರೊಟೆಕ್ಟ್ ಮಾಡ್ತಾರೆ, ನಾವು ಝೂಲಾಜಿಕಲ್ ಪಾರ್ಕ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಆಲ್ಸೋ ಮೇಡ್ ಫಾರ್ ದಿ ಎಕ್ಸಿಬಿಷನ್ ಇರ್ತಾರೆ. ಸೊ ಮನುಷ್ಯರು ಅದಕ್ಕೆ ಹೋಗಿ ವಿಸಿಟ್ ಕೊಡಬಹುದು, ಅದ್ರ ಬಗ್ಗೆ ತಿಳ್ಕೊಳ್ಬಹುದು ಯಾವ ರೀತಿಯಾಗಿರುತ್ತೆ. ಸೊ ಆ ರೀತಿಯಾಗೆಲ್ಲ ನಾವು ಸ್ಟಡೀಸ್ ನ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ನಾವು ಝೂಲಾಜಿಕಲ್ ಪಾರ್ಕ್ ಅಂತೀವಿ. ಇದು ಕೂಡ ಅಷ್ಟೇ ಟ್ಯಾಕ್ಸಾನಮಿಕ್ ಐಡ್ ಅಂತ ಹೇಳ್ತಾ ಹೋದು. ಸೊ ಬೇಜಾನ್ ಒಂದು ಝೂಲಾಜಿಕಲ್ ಪಾರ್ಕ್ ಗಳಿದಾವೆ. ಇವಾಗ ಹೆಡ್ ಕ್ವಾರ್ಟರ್ಸ್ ನಮ್ಮ ಒಂದು ಇಂಡಿಯಾ ಅಂತಕ್ಕಂಥ ಒಂದು ಏನೊಂದು ZSI ಅಂತಕ್ಕಂಥ ಇದೆ. ಓಕೆ, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋದು ಇದೆ. ಓಕೆ, ಅಥವಾ ಝೂಲಾಜಿಕಲ್
ಗಾರ್ಡನ್ ಅಂತ ಹೇಳ್ಬೋದು. ಓಕೆ, zoological garden. So which is famous is zoological garden in the Kolkata. Okay, ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥ ಝೂಲಾಜಿಕಲ್ ಗಾರ್ಡನ್ ಫೇಮಸ್ ಝೂಲಾಜಿಕಲ್ ಗಾರ್ಡನ್ ಝೂಲಾಜಿಕಲ್ ಪಾರ್ಕ್ ಅಂತ ಹೇಳ್ತಾವಲ್ಲ. ಅದೇ ರೀತಿಯಾಗಿ ಗಾಂಧಿ ನ್ಯಾಷನಲ್ ಪಾರ್ಕ್ ಅನ್ನೋದಿದೆ. ಸೊ ವಾಟರ್ ಮಧ್ಯಪ್ರದೇಶದಲ್ಲಿ ನ್ಯಾಷನಲ್ ಝೂಲಾಜಿಕಲ್ ಪಾರ್ಕ್ ಇದೆ, ಅಥವಾ ಸೊ ನ್ಯಾಷನಲ್ ನಂದನ್ ಕಾನ್ ಝೂಲಾಜಿಕಲ್ ಪಾರ್ಕ್ ಅನ್ನೋದಿದೆ ಭುವನೇಶ್ವರಲ್ಲಿ. ಏನು ಬೇಡ, ನಮ್ಮ ಒಂದು ಮೈಸೂರಲ್ಲೂ ಕೂಡ ಅಷ್ಟೇ ಒಂದು ಝೂಲಾಜಿಕಲ್ ಪಾರ್ಕ್ ನಾವು ಝೂನ ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಟ್ಯಾಕ್ಸಾನಮಿಕ್ ಗೈಡ್ ಫಾರ್ ದಿ ಸ್ಟಡಿ ಆಫ್ ದಿ ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ಬೋದು. ಪ್ರೊಟೆಕ್ಟಿವ್ ಆಗಿ ಕ್ಯಾಪ್ಟಿವಿಟಿ ಸೆರೆ ಹಿಡಿಯೋದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಹ್ಯೂಮನ್ ಕೇರ್, ಹ್ಯೂಮನ್ಸ್ ಅದನ್ನ ವಾಚ್ ಮಾಡ್ತಾ ಅದನ್ನ ಸೊ ಅದಕ್ಕೆ ಬೇಕಾದ ಆಗುವನ್ನ ನಾವು ಅದನ್ನ ನೋಡ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಝೂಲಾಜಿಕಲ್ ಪಾರ್ಕ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಟ್ಯಾಕ್ಸಾನಮಿಕ್ ಗೈಡ್ಸ್ ಅಲ್ಲಿ ಬರ್ತಕ್ಕಂಥ ಮತ್ತೊಂದು ಟ್ಯಾಕ್ಸಾನಮಿಕ್ ಫಿಫ್ತ್ ಒಂದು ಟ್ಯಾಕ್ಸಾನಮಿಕ್ ಗೈಡ್ ಯಾಕಂದ್ರೆ ಕೀ ಅಂತ ಹೇಳ್ತೀವಿ. KEY ಕೀ ಅಂತ ಹೇಳ್ತೀವಿ. ಸೊ ಕೀ ಅಂದ್ರೆ ನಾವು ಲಾಕ್ ಓಪನ್ ಮಾಡ್ತೀವಲ್ಲ ಆ ಕೀನ ಇದೇ ಬೇರೆ ರೀತಿಯಾದ ಒಂದು ಕೀನ ನಾವು ಅಂತ ಅದಕ್ಕೆ ಹೆಸರನ್ನ ಕೀ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಕೂಡ ಅಷ್ಟೇ ಒಂದು ಟ್ಯಾಕ್ಸಾನಮಿಕ್ ಗೈಡ್ ಅಂತ ಹೇಳ್ತಾ ಇದ್ದು. ವಾಟ್ ಇಟ್ ಇನ್ಕ್ಲೂಡ್ಸ್ ಅಂತ ನಾವು ಹೇಳ್ತಾ ಹೋದ್ರೆ ಎ ಕೀ ಇಸ್ ನಥಿಂಗ್ ಬಟ್ ಎ ಕೈಂಡ್ ಆಫ್ ಡಿವೈಸ್ used for the identification of the plants and animal species. Okay, this is a kind of device which is used for identification of plant and animals. Okay, so plant and animal specimens ಅಂತ ಹೇಳೋದು. ಸೊ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ದಿ ಸಿಮಿಲಾರಿಟೀಸ್ ಅಂಡ್ ಡಿಸ್ಸಿಮಿಲಾರಿಟೀಸ್ ಆಫ್ ಬಿಟ್ವೀನ್ ದೋಸ್ ಕೈಂಡ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ. ಸೊ ಬೇಸ್ಡ್ ಆನ್ similarities and dissimilarities. Okay, similarities and dissimilarities of the particular species. It is called as, okay, is called as key ಅಂತ ಹೇಳ್ತಾ ಹೋಗ್ತೀವಿ. It is called as key. ಇದನ್ನ ನಾವು key ಅಂತ ಹೇಳ್ತಾ ಹೋಗ್ತೀವಿ. ಐಡೆಂಟಿಫಿಕೇಶನ್ ಆಫ್ ದಿ ಅನಿಮಲ್ಸ್ ಅಂಡ್ ದಿಸ್ ಪ್ಲಾಂಟ್ ಸ್ಪೆಸಿಮೆನ್ಸ್ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ಮತ್ತೆ ಡಿಸಿಮಿಲಾರಿಟೀಸ್. ಒಂದು ಆರ್ಗನಿಸಮ್ ಮತ್ತೆ ಮತ್ತೊಂದು ಆರ್ಗನಿಸಮ್ ಒಂದು ಸೊ ಸಮಾನಾಂತರ ಗುಣಗಳು ಅಸಮಾನಾಂತರ ಗುಣಗಳನ್ನ ನಾವು ತಗೊಂಡು ಸೊ ಇದು ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಅಲ್ವೋ ಅಂತ ಅದನ್ನ ಐಡೆಂಟಿಫಿಕೇಶನ್ ಮಾಡ್ತೀವಿ. ಇಟ್ ಇಸ್ ಅ ಕೈಂಡ್ ಆಫ್ ರೆಕಾರ್ಡ್, ನಮ್ಮ ಒಂದು ರೀತಿಯಾದ ಒಂದು ರೆಕಾರ್ಡ್ ನೋಟ್ಸ್ ರೆಕಾರ್ಡ್ ತರ ಇರುತ್ತೆ. ಸೊ ಒಂದು ಪಾಯಿಂಟ್ಸ್ ಇರುತ್ತೆ, ಅಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಇದೆ. ಓಕೆನಾ, ಈಚ್ ಸ್ಟೇಟ್ಮೆಂಟ್ ಇನ್ ದಿಸ್ ಕೈಂಡ್ ಆಫ್ ದಿ ಟ್ಯಾಕ್ಸಾನಮಿಕ್ ಐಡ್. ಈ ಒಂದು ಟ್ಯಾಕ್ಸಾನಮಿಕ್ ಐಡ್ ಅಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್, ಓಕೆ, ಇಟ್ ಈಸ್ ಗ್ರೀನ್ ಇನ್ ಕಲರ್, ಇಟ್ ಈಸ್ ವೆರಿ ಟಾಲರ್ ಇನ್ ನೇಚರ್, ಅಥವಾ ಇಟ್ ಈಸ್ so available in this kind of the area like that. ಆ ರೀತಿಯ ಸ್ಟೇಟ್ಮೆಂಟ್ ಗಳಲ್ಲಿ ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾನು ನೋಡಿ ಓ ಇದಕ್ಕೆ ಸೊ ಗ್ರೀನ್ ಕಲರ್ ಇದೆಯಾ, ಗ್ರೀನ್ ಕಲರ್ ಇದೆಯಾ, ಹೂ ಯಾವ ಕಲರ್ ಬಿಡುತ್ತೆ, ಎಲೆಗಳ ಯಾವ ಶೇಪ್ ಇದೆ, ಅದನ್ನ ಇಲ್ಲಿ ರೆಕಾರ್ಡ್ ಮಾಡಿಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ಸಿಮಿಲಾರಿಟಿ ಮತ್ತೆ ಇದಕ್ಕೂ ಒಂದು ಸಮಾನಾಂತರ ಇದೆಯೋ ಅಥವಾ ಇಲ್ವೋ ಅದನ್ನ ನಾನು ಆ ರೀತಿಯಾಗಿ ನೋಡ್ತಾ ಹೋಗಿ ಸೊ ಅದನ್ನ ನಾವು ಟ್ಯಾಕ್ಸಾನಮಿಕ್ ಗೈಡ್ಸ್ ಅಥವಾ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಹಸಿರು ಕಲರ್ ಇರುತ್ತೆ, ಹೂ ಪಿಂಕ್ ಕಲರ್ ಹೂನ ಬಿಡುತ್ತೆ, ಅಥವಾ ರೆಡ್ ಕಲರ್ ನ ಹೂ ಬಿಡುತ್ತೆ, ಇಲ್ಲಿ ರೆಕಾರ್ಡ್ ಇರುತ್ತೆ. ಸೊ ಅದನ್ನ ನಾನು ನೋಡಿ ಅದ್ರಲ್ಲಿ ಆ ರೀತಿಯಾಗಿ ಇಲ್ವೋ ಸೊ ಇದು ಎರಡು ಹೊಂದಿಕೆ ಆದ್ರೆ ಸೊ ಇದೇ ಒಂದು ಪ್ಲಾಂಟ್ ಸ್ಪೀಶೀಸ್ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ. ಲೈಕ್ ಅದನ್ನ ನಾವು ಕೀಸ್ ಅಂತ ಹೇಳ್ತೀವಿ. ಆ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಏನಿದೆ, ಓಕೆ, ಆ ಒಂದು ಸ್ಟೇಟ್ಮೆಂಟ್ ನಾವು ಟ್ಯಾಕ್ಸಾನಮಿಕ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿಕ್ ಸ್ಟೇಟ್ಮೆಂಟ್ ಗೆ ಸೈಂಟಿಫಿಕ್ ಆಗಿ ಒಂದು ವರ್ಡ್ ನ ಕೊಡ್ತಾರೆ, ಅದನ್ನ ನಾವು ಲೀಡ್ ಅಂತ ಹೇಳ್ತಾ ಹೋಗ್ತೀವಿ. It is said to be lead LEAD ಅಂತ ಹೇಳ್ತೀವಿ. ಇಟ್ ಇಸ್ ಎ ಕೈಂಡ್ ಆಫ್ ಒಂದು ಸ್ಟೇಟ್ಮೆಂಟ್ ಇರ್ತಕ್ಕಂಥ ಒಂದು ವರ್ಡ್ ಅಂತ ನಾವು ಹೇಳ್ತಾ ನಾವು ಲೀಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಏನೆಲ್ಲ ಇರುತ್ತೆ ಅಂತ ಹೇಳ್ತಾ ಹೋದ್ರೆ ಸೊ ದಿಸ್ ಕೈಂಡ್ ಆಫ್ ದಿ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಕೀಸ್ ಇನ್ಕ್ಲೂಡ್ಸ್ ದಟ್ ಕೈಂಡ್ ಆಫ್ ಸ್ಪೀಶೀಸ್, ಆ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಯಾವ ಒಂದು ಫ್ಯಾಮಿಲಿಗೆ ಸೇರುತ್ತೆ, ಜೀನಸ್ ಗೆ ಸೇರುತ್ತೆ, ಅಥವಾ ವಾಟ್ ಎವರ್ ದಟ್ ಯಾವ ಒಂದು ಕ್ಲಾಸ್ ಗೆ ಸೇರುತ್ತೆ. ನಾವು ಕ್ಲಾಸಿಫಿಕೇಶನ್ ಕಲ್ತಿದ್ದೀವಿ ಅಲ್ವಾ, ಅದೆಲ್ಲದೂ ಕೂಡ ಅಷ್ಟೇ ಕೀ ನಲ್ಲಿ ರೆಕಾರ್ಡ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಕೀಗಳಲ್ಲಿ ಎರಡು ರೀತಿಯಾದ ಒಂದು ಟೈಪ್ಸ್ ನಾವು ನೋಡ್ತಾ ಹೋಗ್ತೀವಿ. ವಿಚ್ ಆರ್ ದೋಸ್ ಟೈಪ್ಸ್ ಆಫ್ ದಿ ಕೀಸ್ ಅಂತ ಹೇಳ್ತಾರೆ. ಒಂದನ್ನ ಇಂಡೆಂಟೆಡ್ ಕೀ ಅಂತ ಹೇಳ್ತೀವಿ, ಓಕೆ, ಇಂಡೆಂಟೆಡ್ ಕೀ ಅಂತ ಹೇಳ್ತೀವಿ. ಮತ್ತೊಂದನ್ನ
ಬ್ರಾಕೆಟೆಡ್ ಕೀಡ್ ಅಂತ ಹೇಳಿ. ಬ್ರಾಕೆಟ್ ಅಥವಾ ಬ್ರಾಕೆಟೆಡ್ ಕೀಡ್ ಅಥವಾ ಇಂಡೆಂಟೆಡ್ ಕೀಡ್ ಅಂತ ನಾವು ಹೇಳ್ಬೋದು. ಸೊ ಎರಡು ರೀತಿಯಾದ ಕೀಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಇಟ್ ಇಸ್ ನಥಿಂಗ್ ಬಟ್ ಒಂದು ಪಾಯಿಂಟ್ಸ್ ತರ ಇರುತ್ತೆ. ಆ ಪಾಯಿಂಟ್ಸ್ ನೋಡ್ತೀವಿ, ಆ ಒಂದು ಪಾಯಿಂಟ್ ಇರ್ತಕ್ಕಂಥ ಕ್ಯಾರೆಕ್ಟರ್ ಗ್ರೀನ್ ಕಲರ್ ಇದೆಯಾ, ಹೂ ಯಾವ ಕಲರ್ ಇದೆ ನೋಡ್ತೀವಿ, ಅಲ್ಲಿ ನೋಡ್ತೀವಿ. ಸೊ ಇದೇ ಒಂದು ಸ್ಪೀಶೀಸ್ ಅಲ್ವೋ ಅಂತ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಒಂದು ರೆಕಾರ್ಡ್ ಇರುತ್ತೆ. ಅದು ಕೂಡ ಅಷ್ಟೇ ಟ್ಯಾಕ್ಸಾನಮಿಕ್ ಸ್ಟಡೀಸ್ಗೆ ಯೂಸ್ ಆಗ್ತಕ್ಕಂಥ ಒಂದು ಟ್ಯಾಕ್ಸಾನಮಿಕ್ ಗೈಡ್ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ದಟ್ ಕೀಸ್ ಅಂತ ಹೇಳ್ತೀವಿ. ಸೊ ಹಿಯರ್ ದಟ್ ಇಲ್ಲಿಗೆ ಒಂದು ಟ್ಯಾಕ್ಸಾನಮಿಕ್ ಹೇಳ್ತಿದ್ರೆ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್, ಇಲ್ಲಿಗೆ ಒಂದು ಚಾಪ್ಟರ್ ಮುಗಿತು. ಸೊ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಇಂದ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ನ ಕಂಟಿನ್ಯೂ ನಾವು ಮಾಡ್ತಾ ಓಕೆ. ಆಲ್ ಆಫ್ you people understood this chapter. After this video class have to tell me if any doubts ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನನ್ನನ್ನ ಕೇಳಿ. ಓಕೆ.